ದಾಂಡೇಲಿಯ ಸಿವಿಲ್ ನ್ಯಾಯಾಲಯದಲ್ಲಿ ರಾಷ್ಟ್ರೀಯ ಮೆಗಾ ಲೋಕ್ ಅದಾಲತ್ ಮತ್ತು ವಿಶ್ವ ಮಹಿಳಾ ದಿನಾಚರಣೆ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಉತ್ತರ ಕನ್ನಡ ಮತ್ತು ತಾಲೂಕು ಕಾನೂನು ಸೇವಾ ಸಮಿತಿಯ ಆಶ್ರಯದಡಿ ದಾಂಡೇಲಿಯ ಸಿವಿಲ್ ನ್ಯಾಯಾಲಯದಲ್ಲಿ ರಾಷ್ಟ್ರೀಯ ಮೆಗಾ ಲೋಕ್ ಅದಾಲತ್ ಮತ್ತು ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಇಂದು ಶನಿವಾರ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶರಾದ ರೋಹಿಣಿ ಡಿ ಬಸಾಪುರ್ ಅವರು, ಇಂದು ಮಹಿಳೆಯರು ಎಲ್ಲ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡುತ್ತಿದ್ದಾರೆ. ಒಂದು ಕಾಲದಲ್ಲಿ ಅವಲಂಬಿಯಾಗಿದ್ದ ಮಹಿಳೆ ಇಂದು ಸ್ವಾವಲಂಬಿಯಾಗಿ ಆರ್ಥಿಕವಾಗಿ ಸದೃಢರಾಗುತ್ತಿರುವುದು ಉತ್ತಮವಾದ ಬೆಳವಣಿಗೆ. ನಮ್ಮ ದೇಶದಲ್ಲಿ ಮಹಿಳೆಯರ ರಕ್ಷಣೆಗಾಗಿ ಉಪಯುಕ್ತ ಕಾನೂನುಗಳು ಇದೆ. ಮಹಿಳೆಯರು ಶೈಕ್ಷಣಿಕವಾಗಿ ಅಭಿವೃದ್ಧಿಯನ್ನು ಸಾಧಿಸಿದಾಗ ಸದೃಢ ಸಮಾಜ ನಿರ್ಮಾಣ ಸಾಧ್ಯ. ಕಾನೂನಿನ ಸಾಮಾನ್ಯ ಅರಿವು ಪ್ರತಿಯೊಬ್ಬರಿಗೂ ಇರಬೇಕಾಗಿದೆ. ಈ ನಿಟ್ಟಿನಲ್ಲಿ ನಿರಂತರವಾಗಿ ಕಾನೂನು ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬರಲಾಗುತ್ತಿದೆ. ತ್ವರಿತ ಸೇವೆಗಾಗಿ ಮತ್ತು ಪರಸ್ಪರ ಬಾಂಧವ್ಯವನ್ನು ಬೆಸೆಯುವ ನಿಟ್ಟಿನಲ್ಲಿ ಮೆಗಾ ಲೋಕ್ ಅದಾಲತ್ ಅತ್ಯುತ್ತಮವಾದ ಕಾರ್ಯಕ್ರಮವಾಗಿದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ವಕೀಲರ ಸಂಘದ ಅಧ್ಯಕ್ಷರಾದ ಎಚ್.ಸಿ. ಕುಲಕರ್ಣಿ ಅವರು, ಇಂದು ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಿಸಿಕೊಳ್ಳುತ್ತಿರುವ ಉದ್ದೇಶವೇ ಮಹಿಳೆಯರನ್ನು ಸಮಾನವಾಗಿ ಹಾಗೂ ಗೌರವಯುತವಾಗಿ ಸಮಾಜದಲ್ಲಿ ನೋಡಿಕೊಳ್ಳಬೇಕೆಂಬುದೇ ಆಶಯವಾಗಿದೆ. ಇಡೀ ಸಮಾಜವನ್ನು ಬದಲಾಯಿಸಬಲ್ಲ ಶಕ್ತಿ ಮಹಿಳೆಯರಿಗಿದೆ. ಇವತ್ತು ಸಾಮಾಜಿಕ, ಶೈಕ್ಷಣಿಕ, ರಾಜಕೀಯ ಕ್ಷೇತ್ರಗಳಲ್ಲಿ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿಯೂ ಮಹಿಳೆಯರು ಮುಂಚೂಣಿಯಲ್ಲಿರುವುದು ಉತ್ತಮವಾದ ಬೆಳವಣಿಗೆ ಎಂದರು. ವೇದಿಕೆಯಲ್ಲಿ ಹಿರಿಯ ನ್ಯಾಯವಾದಿ ಎಸ್.ಎಂ. ದಬಗಾರ್, ವಕೀಲರ ಸಂಘದ ಕಾರ್ಯದರ್ಶಿ ಐ.ಸಿ. ನಾಯ್ಕ್, ಸಿವಿಲ್ ನ್ಯಾಯಾಲಯದ ಶಿರಸ್ತೇದಾರರಾಗಿರುವ ಮಹಾದೇವಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಸಿವಿಲ್ ನ್ಯಾಯಾಲಯದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು, ವಕೀಲರು, ವಿವಿಧ ಬ್ಯಾಂಕುಗಳ ವ್ಯವಸ್ಥಾಪಕರು, ಪೊಲೀಸ್ ಸಿಬ್ಬಂದಿಗಳು, ಕಕ್ಷಿದಾರರು ಉಪಸ್ಥಿತರಿದ್ದರು. ಇಂದು ಶನಿವಾರ ಮಧ್ಯಾಹ್ನ 12 ಗಂಟೆಯ ನಂತರ ಮೆಗಾ ಲೋಕ್ ಅದಾಲತ್ ಕಾರ್ಯಕ್ರಮವು ಜರುಗಿತು. ಕುಡಿತಕ್ಕೂ ಚಟಕ್ಕೋ ಅಥವಾ ಬೇರೆ ವ್ಯಸನಗಳಿಗೆ ಅಡಿಯಾಗಿದ್ದಾರೆ. ಆದರೆ ನಾವು ಅಂತ ಒಂದು ಪುರುಷರನ್ನು ಮನೆಯಲ್ಲಿ ಹೆಂಡತಿಯಾಗಿ ಆಕೆ ಒಂದು ಕುಟುಂಬವನ್ನು ನಿರ್ವಹಣೆ ಮಾಡುವಂಥ ಶಕ್ತಿ ಮಹಿಳೆಯರಿದ್ದಾರೆ. ಮನೆಯಲ್ಲಿ ಅಷ್ಟೇ ಅಲ್ಲ, ಒಂದು ಕಾರ್ಯಕ್ಷೇತ್ರದಲ್ಲೂ ಕೂಡ ನಾವು ನೋಡ್ತೇವೆ, ಹೆಣ್ಮಕ್ಳು ಯಾವುದರಲ್ಲೂ ಕೂಡ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಮತ್ತೆ ಎಲ್ಲ ಕೆಲಸದಲ್ಲೂ ಕೂಡ ಅವರು ಶ್ರದ್ಧೆ ನಿಷ್ಠೆಯಿಂದ, ಹೆಚ್ಚಿನ ಶ್ರದ್ಧೆ ನಿಷ್ಠೆಯಿಂದ ಅವ್ರ ಕಾರ್ಯವನ್ನು ಮಾಡ್ಕೊಂಡು ಹೋಗ್ತಾರೆ ಅಂತ ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಇನ್ನು ನಮ್ಮ ನ್ಯಾಯಾಲಯಗಳಲ್ಲಿ ಅಥವಾ ಎಲ್ಲ ಕಚೇರಿಗಳಲ್ಲೂ ಕೂಡ ಸೆಕ್ಷುವಲ್ ಹರಾಸ್ಮೆಂಟ್ಗೆ ಏನಾದ್ರು ಆಗ್ತಾ ಇತ್ತು ಅಂತಂದ್ರೆ ಅದರಿಂದ ಒಂದು ಕಮಿಟಿ ಕೂಡ ಇರುತ್ತೆ. ಈಗ ನ್ಯಾಯಾಲಯಕ್ಕೆ ಬರ್ತಾರೆ, ಯಾರು ಅವರಿಗೆ ಯಾವುದೋ ಒಂದು ರೀತಿಯಿಂದ ಅವರಿಗೆ ಚಿಟಾಯಿಸೋದಾಗಲಿ ಅಥವಾ ಬೇರೆ ರೀತಿಯಲ್ಲಿ ವರ್ತನೆಯನ್ನು ಮಾಡುವಂಥದ್ದು ಇತ್ತು ಅಂತಂದರೆ, ಯಾಕಂದರೆ ಅಂಥ ಕಮಿಟಿ ಹಾಕಿದ್ರೆ ಇನ್ನೂ ಅಂಥ ಒಂದು ಕೃತ್ಯಗಳು ಕಡಿಮೆ ಆಗಿಲ್ಲ ಅಂತ. ಸೊ ಹಾಗಾಗಿ ಎಲ್ಲ ಪುರುಷರು ಮತ್ತು ಹೆಣ್ಮಕ್ಳಿಗೆ ಅಷ್ಟೇ ಹೋದಂಥ ಒಂದು ಗೌರವವನ್ನು ಕೊಟ್ಟು ಮಹಿಳಾ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಎಲ್ಲರೂ ಕೂಡ ಆಚರಿಸೋಣ. ಹಾಗೆ ಇಲ್ಲಿ ಸೇರುವ ಎಲ್ಲ ಮಹಿಳೆಯರು ಕೂಡ ಮತ್ತೊಮ್ಮೆ ಮಹಿಳಾ ದಿನಾಚರಣೆ ಶುಭಾಶಯ ನೀಡಿದ್ದೇನೆ. ಇನ್ನು ಇವತ್ತು ನಾವು ರಾಷ್ಟ್ರೀಯ ಲೋಕ ಅದಾಲತನ್ನು ಆಚರಣೆ ಮಾಡ್ತಾ ಇದ್ದೇವೆ. ಬೃಹತ್ ಲೋಕ ಅದಾಲತ್ ಇದು ನಮ್ಮ ರಾಷ್ಟ್ರದಾದ್ಯಂತ ಎಲ್ಲ ನ್ಯಾಯಾಲಯಗಳಲ್ಲೂ ಕೂಡ ಇವತ್ತೊಂದು ದಿನ ನಾವು ರಾಜ್ಯ ಸಂಧಾನಕ್ಕೆ ಒಂದು ಒತ್ತನ್ನು ಕೊಟ್ಬಿಟ್ಟು ಲಕ್ಷಾಂತರ ಪ್ರಕರಣಗಳು ನಮ್ಮ ಕರ್ನಾಟಕದಲ್ಲಿ ಕೂಡ ಇತ್ಯರ್ಥ ಆಗ್ತಾ ಇದೆ. ಇದರ ಉದ್ದೇಶ ಇಷ್ಟೇ, ನಾವು ನ್ಯಾಯಾಲಯಕ್ಕೆ ಬಂದ್ಬಿಟ್ಟು ಈಗ ಕೌಟುಂಬಿಕ ಕಲಹಗಳಿರುತ್ತೆ, ಯಾವುದೋ ಒಂದು ಮೂಮೆಂಟಲ್ಲಿ ಗಲಾಟೆ ಆಗಿರುತ್ತೆ ಮನೆಯಲ್ಲಿ, ಅದೇ ಒಂದು ಸಣ್ಣ ಸಣ್ಣ ವಿಷಯಗಳಿಗೆ ದೊಡ್ಡ ದೊಡ್ಡ ಗಲಾಟೆ ಮಾಡಿಕೊಂಡು ನ್ಯಾಯಾಲಯದ ಮೆಟ್ಟಿಲು ತನಕ ಡಿವೋರ್ಸಿ ಹಾಕೊಂಡು ಬರ್ತಾರೆ, ಅಥವಾ ನಾವು ಇದು ಸಪ್ರೇಟ್ ಆಗಿರ್ತೀವಿ ಅಂತ ಅಂದ್ಕೊಂಡು ಬರ್ತಿರ್ತಾರೆ. ಆದರೆ ನಾವು ನ್ಯಾಯಾಲಯದಲ್ಲಿ ಇವತ್ತಿನ ದಿನ ಒಂದು ಕೌಟುಂಬಿಕ ಕಲಹಗಳಿಗೆ ಒಂದು ಹೆಚ್ಚಿನದಂತ ಒಂದು ಒತ್ತು ಕೊಟ್ಬಿಟ್ಟು ನಾವು ನೋಡ್ತೇವೆ, ಕೋರ್ಟಿಗೆ ಬಂದಾಗ ಒಬ್ರಿಗೊಬ್ರು ಮುಖ ನೋಡೋಕೆ ಇಷ್ಟ ಇರೋದಿಲ್ಲ. ಆದರೆ ಕೂತವರಿಗೆ ಸಮಾಧಾನವಾಗಿ ನಾವು ಒಟ್ಟಿಗೆಲ್ಲರೂ ಒಂದು ಚೆನ್ನಾಗಿ ಅವ್ರಿಗೆ ತಿಳಿಸಿ ಹೇಳಿದಾಗ ಗೊತ್ತಾಗುತ್ತೆ. ಅವ್ರ ಮಕ್ಕಳು ಒಂದು ಭವಿಷ್ಯವನ್ನು ಇಟ್ಕೊಂಡ್ಬಿಟ್ಟು ಮಾತಾಡಿದಾಗ ಅವರು ಕೂಡ ಗಂಡ ಹೆಂಡತಿ ಎಷ್ಟೋ ಸತಿ ಒಟ್ಟಿಗೆ ಆಗ್ಬಿಟ್ಟು ಹೊರಗಡೆ ಹೋಗಿರುವಂಥ ಒಂದು ಸಂದರ್ಭಗಳನ್ನು ನಾವು ನೋಡಿದ್ದೇವೆ. ಸೊ ಹಾಗಾಗಿ ಇದೊಂದು ರಾಷ್ಟ್ರೀಯ ಲೋಕದಲ್ಲಿ ತುಂಬ ಒಂದು ಒಳ್ಳೆಯ ಒಂದು ನಿಟ್ಟಿನಲ್ಲಿ ಒಂದು ಉದ್ದೇಶವನ್ನು ಹೊಂದಿದೆ. ಇದು ಎಲ್ಲರಿಗೂ ಕೂಡ ತಾವು ಬೆನಿಫಿಟನ್ನು ತಗೊಳ್ಳಿ ಅಂತ ಹೇಳ್ತೇನೆ. ಇನ್ನು ಕೆಲವೊಂದು ಚೆಕ್ ಪ್ರಕರಣಗಳಿರುತ್ತೆ, ಅನೇಕ ಚೆಕ್ ಪ್ರಕರಣಗಳನ್ನ ನೋಡ್ತೇವೆ, ಇದ್ದಿದ್ದಲ್ಲಿ ದುಡ್ಡು ಹಾಕಿರಬೇಕು,
ಇದ್ದಿದ್ದಕ್ಕಿಂತ ಡಬಲ್ ಅಮೌಂಟ್ ಹಾಕಿ ಅಥವಾ ಟ್ರಿಪಲ್ ಎಷ್ಟು ಬೇಕಷ್ಟು ಮನಸ್ಸಿಗೆ ಬಂದಂಗೆ ಚೆಕ್ ಪ್ರಕರಣಗಳನ್ನ ಹಾಕ್ಬಿಟ್ಟು ನ್ಯಾಯಾಲಯಕ್ಕೆ ಬರ್ತಾ ಇರ್ತಾರೆ. ಆದ್ರೆ ಇವತ್ತಿನ ದಿನ ಅವ್ರಿಗೆ ಗೊತ್ತಿರುತ್ತೆ ನಾ ಎಷ್ಟು ಕೊಟ್ಟಿದ್ದೀನಿ ಎಷ್ಟು ಕೊಟ್ಟಿಲ್ಲ ಅಂತ ಅನ್ಕೊಂಡು ಅವ್ರಿಗೆ ಗೊತ್ತಿರುತ್ತೆ. ಸ್ವಲ್ಪ ವಾಯ ಮೀಡಿಯಾ ಮಾತಾಡಿದಾಗ ಒಂದು ಇಬ್ಬರ ನಡುವೆ ಒಂದು ಮಾತುಕತೆ ಬಂದಾಗ ಒಂದು ಹಣಕ್ಕೆ ಒಪ್ಪಂದ ಮಾಡ್ಕೊಂಡ್ಬಿಟ್ಟು ಅವ್ರಿಗೆ ಆಗುವಂಥ ಹರಾಸ್ಮೆಂಟ್ ಕೂಡ ಕಡಿಮೆ ಆಗುತ್ತೆ. ಇಲ್ಲ ಅಂತಂದ್ರೆ ಅವ್ರಿಗೂ ಕೂಡ ವಾರೆಂಟ್ ಆಗ್ತಾ ಇರುತ್ತೆ, ಬರೋದಿಲ್ಲ. ಸೊ ಹಾಗಾಗಿ ಒಂದು ನಡುವಿನ ಒಂದು ಹಣಕ್ಕೆ ಬಂದ್ಬಿಟ್ಟು ಅವರು ಕೂಡ ಮಾಡ್ಕೊಳ್ತಾರೆ. ಇನ್ನು ಬ್ಯಾಂಕ್ ಅವರು ಕೂಡ ಇವತ್ತೆಲ್ಲ ಸೇರಿದ್ದಾರೆ. ಬ್ಯಾಂಕ್ ಪ್ರಕರಣಗಳು PAB ಅಂದ್ರೆ ಒಂದು ಕನ್ಸೆಪ್ಟ್ ಇದೆ. ಇದು ನ್ಯಾಯಾಲಯಕ್ಕೆ ಬರೋಕ್ಕಿಂತ ಮುಂಚೆ, ನ್ಯಾಯಾಲಯಕ್ಕೆ ಕೇಸ್ ಬರೋಕ್ಕಿಂತ ಮುಂಚೆನೇ ಅಲ್ಲೇ ಇತ್ಯರ್ಥ ಮಾಡ್ಕೊಳ್ಳುವಂತ ಒಂದು ಪ್ರಾವಿಷನ್ ಕೂಡ ಇದೆ. ಅದರಲ್ಲಿ ಬ್ಯಾಂಕ್ ಮ್ಯಾನೇಜರ್ಸ್ ಎಲ್ಲ ಪ್ರತಿ ಒಂದು ಲೋಕದಲ್ಲೂ ಕೂಡ ಒಂದು ಬಂದ್ಬಿಟ್ಟು ಒಳ್ಳೆಯ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಇನ್ನು ಚೆಕ್ ಪ್ರಕರಣಗಳೆಲ್ಲ ಅನೇಕ ಸೊಸೈಟಿ ಪ್ರಕರಣಗಳು ಕೂಡ ಇದೆ. ಅವರು ಕೂಡ ಸ್ವಲ್ಪ ಇಂಟ್ರೆಸ್ಟ್ ರೇಟ್ ಅನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕು. ನಾವೀಗ ಕರೆಕ್ಟ್ ಗವರ್ಮೆಂಟ್ ನೋಡಿದೀವಿ ಯಾರು ಹೆಚ್ಚಿನದಾದಂತಹ ಒಂದು ಇಂಟ್ರೆಸ್ಟ್ ನ ಹಾಕ್ತಾ ಇದ್ದಾರೆ. ಸೊ ಅವ್ರು ಅಂತ ಹಾಕ್ಬಾರ್ದು ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಮುಂದೆ ಯಾವ ರೀತಿಯ ಕಾನೂನುಗಳು ಬರುತ್ತೋ ಗೊತ್ತಾಗುತ್ತೋ ಗೊತ್ತಿಲ್ಲ. ಆದ್ರೆ ಇರೋ ತನಕ ಒಂದು ಸ್ವಲ್ಪ ಇಂಟ್ರೆಸ್ಟ್ ರೇಟ್ ಅನ್ನ ಕಡಿಮೆ ಮಾಡ್ಕೊಂಡ್ರೆ ಬಡವರು ಇರ್ತಾರೆ, ಅವರು ಕೂಡ ಒಂದು ಹಣಕ್ಕೆ ಕೊಡ್ತೀನಿ ಅಂತ ಒಪ್ಕೊಂಡು ಬಂದಾಗ ತಾವು ಕೂಡ ಒಂದು ಇಂಟ್ರೆಸ್ಟ್ ರೇಟ್ ಸ್ವಲ್ಪ ಮಾತಾಡ್ಕೊಂಡ್ಬಿಟ್ಟು ಕಡಿಮೆ ಮಾಡ್ಕೊಂಡ್ರೆ ಅದು ಕೂಡ ಅವರಿಗೆ ಸಹಾಯ ಆಗುತ್ತೆ ಅಂತ ಅನ್ಕೊಂಡು ಖರ್ಚು ವೆಚ್ಚಗಳು ಕಡಿಮೆ ಆಗ್ತದೆ. ಸ್ವಾಸ್ಥವ ಸಮಾಜವನ್ನ ಕಟ್ಟಲಿಕ್ಕೆ ಈ ಲೋಕ ಅದಾಲತ್ ಏನಿದೆ ಒಳ್ಳೆಯ ರೀತಿಯ ಸಹಕಾರವನ್ನು ಕೊಡ್ತಾ ಇದೆ. ಅದೇ ರೀತಿ ಇವತ್ತು ಒಂದು ಸುಂದರವಾದ ಸಮಾಜ ಸೃಷ್ಟಿ ಆಗಬೇಕಂದ್ರೆ ಪರಸ್ಪರರಲ್ಲೇ ದ್ವೇಷ ಕಡಿಮೆ ಆಗಬೇಕು. ಈ ನ್ಯಾಯಾಲಯಕ್ಕೆ ಏನೋ ಒಂದು ಸಣ್ಣ ಒಂದು ತಪ್ಪಿನಿಂದ ಬಂದಿರ್ತಾರೆ ಅಥವಾ ಯಾವುದೋ ಒಂದು ಪ್ರಕರಣವನ್ನು ಸರಿಯಾಗಿ ಒಬ್ಬರಿಗೊಬ್ಬರು ತಮಗೆ ತಿಳಿದ ಮಟ್ಟಿಗೆ ಅರ್ಥ ಮಾಡಿಕೊಡ್ತಾರೆ. ಅದೇ ಇನ್ನೊಬ್ಬರ ಕಷ್ಟ ಸುಖಗಳನ್ನು ಏನು ಅಂತ ಗೊತ್ತಿರೋದಿಲ್ಲ. ಆದರೆ ಇಲ್ಲಿ ಕೋರ್ಟ್ನಲ್ಲಿ ಬಂದಾಗ ಈ ಮಿಡಿಯೇಷನ್ ಮೂಲಕ ಆಗಿರ್ಬೋದು, ರಾಜಿ ಸಂಧಾನ ಮೂಲಕ ಆಗಿರ್ಬೋದು, ಲೋಕ ಅದಾಲತ್ ಮೂಲಕ ಆಗಿರ್ಬೋದು, ಅಥವಾ ನ್ಯಾಯಾಧೀಶರ ಒಂದು ಸಲಹೆ ಮೇಲೆಗೆ ಆಗಿರ್ಬೋದು, ಇಬ್ಬರಲ್ಲಿಯೂ ತಪ್ಪು ಅನ್ನೋದು ಹೋಗಿ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಈ ರಾಜಿ ಸಂಧಾನ ಮೂಲಕ ಮಾಡಿಕೊಂಡ್ರೆ ಎಲ್ಲ ರೀತಿಯಿಂದ ಸಮಾಜದ ಒಂದು ಸುಧಾರಣೆ ಆಗ್ತದೆ. ಈ